ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತಿ ಅಖಿಲ ಶಕ್ತಿಧರ ಸ್ವಧಾಮ್ನ ಅನ್ಯಾಂಶ ಹಸ್ತಚರಣಃ ಶ್ರವಣತ್ವಗಾದೀನ್ ಪ್ರಣಾನ್ ನಮೋ ಭಗವತೆ ಪುರುಷಾಯ ತುಭ್ಯಂ. ಪ್ರತಿದಿನ ಮನುಷ್ಯರಾದ ನಾವೆಲ್ಲರೂ ಪ್ರತಿದಿನವೂ ಕೂಡ ದೇವರ ಪೂಜೆಯನ್ನು ಮಾಡ್ತೇವೆ. ಸರ್ವೇ ಸಾಮಾನ್ಯ ಎಲ್ಲ ಧರ್ಮೀಯರು ಕೂಡ ತಮ್ಮದೇ ಆಗಿರ್ತಕ್ಕಂಥ ದೇವರ ಪೂಜೆಯನ್ನು ಮಾಡೋದು ಎಲ್ಲ ಮಾನವರ ಧರ್ಮ ಇದೆ. ಅವರವರು ಪ್ರತ್ಯೇಕವಾಗಿರ್ತಕ್ಕಂಥ ದೇವರ ಉಪಾಸನೆ ಮಾಡಬಹುದೇ ವಿನಃ ಪೂಜೆ ಮಾಡದೇ ಸಾಮಾನ್ಯವಾಗಿ ಯಾರೂ ಇರಲಾರದು. ಅವರವರು ಉಪಾಸನೆ ಮಾಡುವ ದೇವರು ಬೇರೆ, ದೇವತೆಗಳು ಬೇರೆ ಆಗಿರಬೇಕು. ನಮ್ಮ ಭಾರತ ದೇಶ ದೊಡ್ಡದಾಗಿರ್ತಕ್ಕಂಥ ವಿಸ್ತಾರವಾಗಿರ್ತಕ್ಕಂಥ ದೇಶ, ಅನೇಕ ದೇವತೆಗಳು, ಹೀಗಾಗಿ ಭಿನ್ನವಾಗಿರ್ತಕ್ಕಂಥ ಅನೇಕ ಧರ್ಮಗಳು, ಅವರವರು ತಮ್ಮದೇ ಆಗಿರ್ತಕ್ಕಂಥ ಪ್ರತ್ಯೇಕವಾದ ಧರ್ಮ ಆಚರಣೆ ಮಾಡುವಂತೆ ಎಲ್ಲರೂ ಮಾಡ್ತಾ ಇರ್ತಾರೆ. ಆದರೆ ಶಾಸ್ತ್ರ ತಿಳಿಸದೆ ನಾವು ನಮ್ಮ ಧರ್ಮವನ್ನು ಆಚರಣೆ ಮಾಡತಕ್ಕಂಥ ಪ್ರಸಂಗದಲ್ಲಿ ಸ್ವಧರ್ಮೇ ನಿಧನಂಶಯ ಅಂತನ್ನುವಂತೆ ಯಾವ ಧರ್ಮವನ್ನು ಆಚರಣೆ ಮಾಡ್ತಾ ಇದ್ದೀವಿ ಆ ಧರ್ಮದಲ್ಲಿ ನಿಷ್ಠೆ ಇರಬೇಕು. ದೇವ ಪೂಜಾ ಕರ್ಮ ಮಾಡತಕ್ಕಂಥ ಪ್ರಸಂಗದಲ್ಲಿ ನಾನು ಶಾಲೆಗ್ರಾಮ ಪೂಜೆ ಮಾಡ್ತೇನೆ, ದೇವರ ಪ್ರತಿಮೆಯನ್ನು ಪೂಜೆ ಮಾಡ್ತೇನೆ ಅಂತ ಆದರೆ ಅದರಲ್ಲಿ ಪೂರ್ಣವಾಗಿರ್ತಕ್ಕಂಥ ಅನುಸಂಧಾನವಿರಬೇಕು. ಪರಮಾತ್ಮ ಈ ಪ್ರತಿಮೆಯಲ್ಲಿ ಇದ್ದಾನೆ, ಪರಮಾತ್ಮ ಈ ಶಾಲೆಗ್ರಾಮದಲ್ಲಿ ಇದ್ದಾನೆ, ಸನ್ನಿಹಿತರಾಗಿದ್ದಾನೆ, ಅಲ್ಲಿರ್ತಕ್ಕಂಥ ದೇವರ ಪೂಜೆ ನಾನು ಮಾಡ್ತಾ ಇದ್ದೀನಿ ಅಂತ ಪೂರ್ಣವಾಗಿ ದೇವರ ಅನುಸಂಧಾನ ಅಲ್ಲಿ ನಮ್ಮಲ್ಲಿ ಬರಬೇಕು. ಭಕ್ತಿಯಿಂದ ಅನುಸಂಧಾನ ಇಟ್ಟುಕೊಂಡು ಪೂಜೆ ಮಾಡಿದ ಮಾತ್ರ ದೇವರ ಅನುಗ್ರಹ ಆಗ್ಲಿಕ್ಕೆ ಸಾಧ್ಯ. ಎಲ್ಲರ ಮನೆಯಲ್ಲಿ ಪೂಜೆ ಮಾಡ್ತಾರೆ, ಅದಕ್ಕೋಸ್ಕರ ನಾನು ಪೂಜೆ ಮಾಡೋದು ಅಂತ ಬೇಡ. ಅಥವಾ ಪೂಜೆ ಮಾಡದೇ ಇದ್ರೆ ಮನೆಯಲ್ಲೆಲ್ಲ ಜನ ಏನು ಅಂತಾರೆ, ಅಲ್ಲಿಗಾಗಿ ನಾಸ್ತಿಕ ಅಂತಾರೆ ಅಂತ ಮಾಡೋದಾಗ್ಲಿ, ಈ ಭಾವನೆಯಿಂದ ದೇವ್ರ ಪೂಜೆ ಮಾಡೋದೇ ಏನು ಪುಣ್ಯ ಪರವಾಗಿಲ್ಲ. ಇದಕ್ಕೆ ಒಂದು ಸಣ್ಣದಾಗಿರ್ತಕ್ಕಂಥ ಉದಾಹರಣೆ ತಿಳ್ಕೊಳ್ಬೇಕು ಅಂತಾದರೆ, ಒಬ್ಬ ಬಾಲಕ ತಿರುಪತಿಗೆ ಹೋಗಿದ್ದ. ಶ್ರೀನಿವಾಸ ದರ್ಶನ ಮಾಡಿಕೊಂಡ, ಒಳ್ಳೆ ಉತ್ತಮವಾಗಿರ್ತಕ್ಕಂಥ ವಿಶ್ವರೂಪ ದರ್ಶನವಾಯಿತು. ಪ್ರತಿದಿನ ಈ ಸ್ವಾಮಿಯನ್ನು ಪೂಜೆ ಮಾಡಬೇಕು ಅಂತ ಅನಿಸಿ ಒಂದು ಶ್ರೀನಿವಾಸ ದೇವರ ವಿಗ್ರಹ ತಗೊಂಡು ಮನೆಗೆ ಬಂದ. ದೇವರ ವಿಗ್ರಹ ತಗೊಂಡು ಮನೆಗೆ ತಂದ. ದಿನಾ ದೇವರ ಪೂಜೆಯನ್ನು ಮಾಡಬೇಕು ಅಂತ ಅಪೇಕ್ಷೆ. ಆ ಪ್ರತಿಮೆಗೆ ಬಹಳ ಸುಂದರವಾಗಿ ಅಲಂಕಾರ ಮಾಡಬೇಕು. ಮೊದಲು ದೇವರ ಪೂಜೆ ಮಾಡುವಾಗ ಅದಕ್ಕೆ ಪಂಚಾಮೃತ ಅಭಿಷೇಕ ಮಾಡಬೇಕು. ಪ್ರತಿದಿನ ತಪ್ಪದೆ ದೇವರಿಗೆ ಪಂಚಾಮೃತ ಅಭಿಷೇಕ ಮಾಡ್ತಾರೆ. ಶುದ್ಧೋದಕ ಅಭಿಷೇಕ ಮಾಡಬೇಕು. ಎಲ್ಲ ಪಚಕರ್ಪರ ಕೇಸರಿ ಎಲ್ಲ ಹಾಕಿ ಶುದ್ಧೋದಕ ಅಭಿಷೇಕ ಮಾಡ್ತಾ ಇದ್ದಾರೆ. ಮುಂದೆ ಸ್ವಲ್ಪ ದಿವಸ ಹೋದ್ಮೇಲೆ ಹೊಸದಾಗಿರ್ತಕ್ಕಂಥ ವಸ್ತ್ರವಂತಂದು ದೇವರಿಗೆ ಗುಡಿಸಿದ. ಮುಂದೆ ಸ್ವಲ್ಪ ದಿವಸ ಹೋದ್ಮೇಲೆ ದೇವರಿಗೆ ಒಳ್ಳೆ ಉತ್ತಮವಾಗಿರ್ತಕ್ಕಂಥ ಕಿರೀಟಗಳನ್ನ, ಕೈಗಳಿಗೆಲ್ಲ ಪ್ರತ್ಯೇಕವಾಗಿರ್ತಕ್ಕಂಥ ಆಭರಣಗಳನ್ನ, ಒಂದೊಂದು ಆಗಿರ್ತಕ್ಕಂಥ ಆಭರಣಗಳ ಮಾಡಿಸಿದ. ಪರಮಾತ್ಮನಿಗೆ ಅಲಂಕಾರ ಪ್ರಿಯೋ ವಿಷ್ಣು, ಭಗವಂತನಿಗೆ ಅಲಂಕಾರ ಬಹಳ ಪ್ರೀತಿ. ಅಲಂಕಾರ ಸುಂದರ ಅಲಂಕಾರ ಮಾಡಿದ. ಒಳ್ಳೆ ಉತ್ತಮವಾಗಿರ್ತಕ್ಕಂಥ ಹೂವಿನ ಹಾರ ಹಾಕಿದ. ಹಿಂದಿ ಎಲ್ಲ ಒಳ್ಳೆ ಉತ್ತಮವಾಗಿರ್ತಕ್ಕಂಥ ಪೀಠ ಪ್ರಭಾಳಿ ಮಾಡಿದ. ತನಗೆ ಏನೇನು ಬೇಕನ್ನಿಸ್ತದೆ ಎಲ್ಲ ಅಲಂಕಾರ ಮಾಡ್ತಾ ಇದ್ದ. ಅಲಂಕಾರ ಎಲ್ಲ ಇತ್ತು, ಭಕ್ತಿನೇ ಇರಲಿಲ್ಲ. ಈ ಪ್ರತಿಮೆಯಲ್ಲಿ ದೇವರಿದ್ದಾನೆ ಅಂತ ಭಕ್ತಿ ವಿಶ್ವಾಸ ಬರಬೇಕು. ಆ ನಂಬಿಕೆ ಕಡಿಮೆ. ವೈಭವವನ್ನು ಚಂದ ಕಾಣಿಸ್ಬೇಕು, ಮಾಡಬೇಕು ಅಂತ ಮತ್ತೆ ಶೋಕೇಶಲ್ಲಿರುವ ಗೊಂಬೆ ಆ ಲೆಕ್ಕದಲ್ಲಿರುವಂತೆ ಅಲಂಕಾರ ಮಾಡುವಂತೆ ಎಲ್ಲ ಅಲಂಕಾರ ಮಾಡಿ ತೃಪ್ತಿ ಪಡ್ತಾರೆ. ಕಳೀತು, ವಾರ ಆಯಿತು, 15 ದಿವಸ ಆಯಿತು, ತಿಂಗಳಾಯಿತು, 6 ತಿಂಗಳಾಯಿತು, ವರ್ಷ ಆಯಿತು, 2 ವರ್ಷ ಆಯಿತು, 3 ವರ್ಷ ಆಯಿತು. ಈ ದೇವರಿಂದು ನಾಳೆ ಕಾಣಿಸ್ತಾನೆ, ಅನುಗ್ರಹ ಮಾಡ್ತಾನೆ ಅಂತ ತಗೊಂಡು ಪೂಜೆ ಮಾಡ್ತಾ ಹೋಗ್ತಾ ದೇವರೇನು ಕಾಣಿಸ್ಲಿಲ್ಲ, ಅನುಗ್ರಹ ಆಗಲಿಲ್ಲ. ಅವನಿಗೇನು ಒಮ್ಮೆಲೆ ತಲೆಯಲ್ಲಿ ಬಂತು, ಈ ದೇವರೇನು ಉಪಯೋಗ ಇಲ್ಲ. 3 ವರ್ಷ ಆಯಿತು, ದಿನ ಅಭಿಷೇಕ ಮಾಡ್ತಾ ಇದ್ದೀನಿ. 3 ವರ್ಷದಿಂದ ನಾನು ಎಲ್ಲ ವಿಧವಾದ ಆಭರಣ ಅಲಂಕಾರ ಮಾಡಿದೆ, ಸುಗ್ರಾಸವಾದ ಭೋಜನ ಮಾಡಿ ನೈವೇದ್ಯ ಮಾಡಿಸಿದ್ದೆ, ಇವನಿಗೆ ಎಲ್ಲ ಮಾಡ್ತಾ ಇದ್ದೀನಿ. 1 ದಿವಸ ಕಾಣಿಸ್ತಾ ಇಲ್ಲ, 1 ದಿವಸ ಅನುಗ್ರಹ ಮಾಡ್ತಾ ಇಲ್ಲ, ಪ್ರತ್ಯಕ್ಷ ಆಗ್ತಾ ಇಲ್ಲ. ಹಾಗಿದ್ರೆ ಈ ದೇವ್ರ ಪೂಜೆ ಮಾಡೋದ್ರಲ್ಲಿ ಅರ್ಥ ಇಲ್ಲ. ಈ ದೇವರನ್ನು ಬಿಡಬೇಕು, ಬೇರೆ ದೇವರ ಪೂಜೆ ಮಾಡಬೇಕು. ಯಾವ ದೇವರು ಬೇಗ ಅನುಗ್ರಹ ಮಾಡ್ತಾನೆ ಆ ದೇವ್ರ ಪೂಜೆ ಮಾಡಬೇಕು ಅಂತ ಏನು ಮಾಡಿದ, ಆ ದೇವರ ಪ್ರತಿಮೆ, ಯಾವ ದೇವರ ಪ್ರತಿಮೆ ಅಂತ ಅಂತಂದಿದ್ದ ಆ ಪ್ರತಿಮೆಯನ್ನು ಎತ್ತಿ ಮೇಲೆ ಅಟ್ಟದ ಮೇಲೆ ಇಟ್ಟುಬಿಟ್ಟ. ದೇವರ ಮನೆ ಮೇಲೆ ಅಟ್ಟ ಇತ್ತು. ಹೆಚ್ಚಿನ ಸಾಮಗ್ರಿಗಳ ಬೇರೆ ಇಡ್ಲಿಕ್ಕಾಗಿ ಆ ಪ್ರತಿಮೆ ಎತ್ತಿ ಮೇಲೆ ಇಟ್ಟುಬಿಟ್ಟ. ಬೇಡ ಮತ್ತೊಂದು ಪ್ರತಿಮೆ ತಂದ. ಮತ್ತೊಂದು ಅವನಿಗೆ ಏನು ವಿಚಾರ ಬಂದು, ಅತಿ ಬೇಗನೆ ಬರೀತಕ್ಕಂಥ ದೇವತೆಗಳಾರು ಮಹಾದೇವರು. ಹಾಗಾಗಿ ರುದ್ರದೇವರ ಪೂಜೆ ಮಾಡಬೇಕು ಅಂತ ರುದ್ರದೇವರ ಲಿಂಗವನ್ನು ತಂದ. ಮಹಾದೇವರಿಗೆ ಅತಿ ಪ್ರಿಯವಾದ ಯಾವುದು? ಅಭಿಷೇಕ ಪ್ರಿಯೋ ಶಿವ. ರುದ್ರದೇವರಿಗೆ ಅಭಿಷೇಕ ಅತಿ ಪ್ರಿಯವಾಗಿರ್ತದೆ. ಅಭಿಷೇಕ ಮಾಡೋಣ ಅಂತ ಪ್ರತಿ ದಿವಸ ರುದ್ರ, ನಮಕ, ಚಮಕ ಎಲ್ಲ ಹೇಳ್ತಾ ಅಭಿಷೇಕ ಮಾಡ್ತಾರೆ. ಬಿಲ್ವ ಪತ್ರೆಯಿಂದ ಅರ್ಚನೆ ಮಾಡ್ತಾ ಇದ್ದಾರೆ. ಬಹಳ ಭಕ್ತಿಯಿಂದ ಪೂಜೆ ಮಾಡ್ತಾರೆ. ಪೂಜೆ ಮಾಡುವಾಗ ಅವರಿಗೆ ಅಷ್ಟು ಧೂಪ, ದೀಪ, ನೈವೇದ್ಯ ಎಲ್ಲ ಆಗಬೇಕು. ಧೂಪಾರತಿ ಏನು ಮಾಡಬೇಕು ಅಂತ ಭಾರೀ ಒಳ್ಳೆ ಉತ್ತಮವಾಗಿರ್ತಕ್ಕಂಥ ಶ್ರೀಗಂಧದ ಕಟ್ಟಿಗೆ ತಂದ. ಒಂದು ಕಡ್ಡಿ ಸಾಧಾರಣವಾಗಿರ್ತಕ್ಕಂಥ ಒಳ್ಳೆ ಉತ್ತಮವಾಗಿರ್ತಕ್ಕಂಥ ಘಮ 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 ಪರಿಮಳ ಬರತಕ್ಕಂಥದ್ದು ಶ್ರೀಗಂಧದ ಕಟ್ಟಿಗೆಗಳನ್ನು ತಂದು ಧೂಪ ಹಚ್ಚಿದ. ಧೂಪದ ಸ್ವಭಾವ ಏನು? ಧೂಪ ಹಚ್ಚಿ ದೇವರಿಗೆ ನಾನು ಧೂಪ ಮಾಡ್ತೀನಿ ಅಂದರೆ ಹೊಗೆಲ್ಲ ಮೇಲೆ ಹೋಗ್ತದೆ. ಅವನು ಯೋಚನೆ ಮಾಡಿದ, ನಾನು ಇವನಿಗೆ ಧೂಪಾರತಿ ಮಾಡ್ತೇನೆ, ಈ ದೇವರ ಅನುಗ್ರಹ ಆಗಬೇಕು, ಇವನಿಗೆ ಧೂಪ ಮಾಡ್ತೇನೆ. ಆದರೆ ಹೊಗೆಯೆಲ್ಲ ಮೇಲೆ ಹೋಗ್ತದೆ. ಆ ಮೇಲೆ ಆಟದ ಮೇಲೆ ಕೂತಿರ್ತಕ್ಕಂಥ ದೇವರಿಗೆ ಅದು ವಾಸನೆ ಹೋಗ್ತದೆ.
ಅವನಿಗೆ ಹೋಗಬಾರ್ದು. ಅವನನ್ನು ಏನೋ ಅನುಗ್ರಹ ಮಾಡಿಲ್ಲ, ಅವನಿಗೇನೋ ಅನುಗ್ರಹ ಮಾಡಿಲ್ಲ, ಅವನಿಗೆ ಯಾಕೆ ದುಂಬ ಬೇಡ. ಅವನು ಈ ವಾಸನೆ ಅವನಿಗೆ ಹೋಗಬಾರ್ದು, ಸುಗಂಧ ವಾಸನೆ. ಈ ನಾನು ಪೂಜೆ ಮಾಡತಕ್ಕಂಥ ಮಹಾದೇವರಿಗೆ ಮಾತ್ರ ಆಗಬೇಕು ಅಂತೇಳಿ ಅಲ್ಲೊಂದು ಸ್ಟೋಲ್ ತಗೊಂಡ, ಸ್ಟೋಲ್ ಮೇಲೆ ಏನಿದ ಒಂದು ದೇವ್ರ ವಸ್ತ್ರ ತಗೊಂಡ, ಆ ದೇವರ ಮೂಗಿ ಜೋರ ಕಟ್ಟಿಬಿಟ್ಟ, ಮುಖಕ್ಕೆ ಬಟ್ಟೆ ಕಟ್ಟಿದ. ಆದರೆ ಆ ದೇವರಿಗೆ ಈ ಗಂಧದ ಎಣ್ಣೆ ವಾಸನೆ ಬರಬಾರ್ದು, ಈ ಗಂಧದ ಗಡ್ಡಿಗೆ ವಾಸನೆ ದೇವರಿಗೆ ಬರೋದೇ ಬೇಡ ಅಂತ ಅವನು ಬಟ್ಟೆ ಕಟ್ಟಿಬಿಟ್ಟ. ದೇವರಿಗೆ ಕಟ್ಟಿ ಕೆಳಗೆ ಇಳಿದು ನೋಡ್ತಾನೆ, ತಿರುಪತಿಯ ಎಂಕಪ್ಪ ಶಂಕ ಚಕ್ರ ಗದಾ ಪದ್ಮಧಾರಿಯಾಗಿ ಪ್ರತ್ಯಕ್ಷವಾಗಿ ಬಂದು ನಿಂತಿದ್ದ. ಇವನು ಕೇಳ್ದ, ದಿನ ನಾನೇನು ಪೂಜೆ ಮಾಡಿದೆ, ವರ್ಷ ಎಲ್ಲ 2 ವರ್ಷ ಎಲ್ಲ 3 ವರ್ಷ ಪ್ರತಿದಿನ ಭಕ್ತಿಯಿಂದ ಪೂಜೆ ಮಾಡಿದೆ, ಒಂದು ದಿವಸ ದರ್ಶನ ಕೊಡಲಿಲ್ಲ. ಇವತ್ತು ನಾನು ನಿನ್ನ ಮುಖಕ್ಕೆ ಬಟ್ಟೆ ಕಟ್ಟಿ ಕೇಳಿದ ಮೇಲೆ ಇವತ್ತು ದರ್ಶನ ಕೊಟ್ಟು ಇದೇನಿದೆ ಅಂತ ಕೇಳಿದೆ. ದೇವರಂದ, ದಿನ ನೀನು ಪೂಜೆ ಮಾಡ್ತಾ ಇದ್ದೀಯ, ಆದ್ರೆ ಆ ಪ್ರತಿಮೆಯಲ್ಲಿ ನಾನು ಇದ್ದೇನೆ ಅಂತ ಅನುಸಂಧಾನ ನಿಂಗೆ ಬರಲಿಲ್ಲ. ಇವತ್ತು ನೀನು ಬಟ್ಟೆ ಯಾಕೆ ಕಟ್ಟಿದಿ? ಅದ್ರೊಳಗಡೆ ದೇವರಿದ್ದಾನೆ, ಆ ಒಳಗಿರ್ತಕ್ಕಂಥ ದೇವರಿಗೆ ಈ ವಾಸನೆ ಸುಗಂಧ ಬರಬಾರದು ಅಂತ ಇಟ್ಕೊಂಡು ನೀನು ಕಟ್ಟಿದಿ. ಅಂದ್ರೆ ನನ್ನ ಅಭಿಪ್ರಾಯ, ನಿನ್ನ ಮನಸ್ಸಲ್ಲಿದೆ ಒಳಗಡೆ ದೇವರಿದ್ದಾನೆ, ಪೂರ್ಣ ದೇವರ ಸನ್ನಿಧಾನವಿದೆ ಅಂತನೂ ಪೂರ್ಣವಾಗಿರ್ತಕ್ಕಂಥ ಅನುಸಂಧಾನ ನಿನ್ನ ಮನಸ್ಸಲ್ಲಿ ಬಂತು. ಅನುಸಂಧಾನದಿಂದ ಇಟ್ಟುಕೊಂಡು ನೀನು ಭಕ್ತಿಯಿಂದ ಪೂಜೆ ಮಾಡಿದಿ, ಅದಕ್ಕೆ ಇವತ್ತು ನನಗೆ ದೇವ್ರ ಪ್ರತ್ಯಕ್ಷ ಅದೇ ಅಂತ ಹೇಳ. ಇದರ ಅಭಿಪ್ರಾಯ, ದೇವ್ರ ಪೂಜೆ ನಾವೆಲ್ಲರೂ ಮಾಡ್ತೇವೆ, ಮಾಡಲೇಬೇಕು, ಪೂಜೆ ಮಾಡಲೇಬೇಕು, ಪೂಜೆ ಮಾಡ್ತೇವೆ, ಸಂದೇಹವಿಲ್ಲ. ಪೂಜೆ ಮಾಡುವಾಗ ಭಗವಂತ ಸನ್ನಿಧಾನವಾಗಿದ್ದಾನೆ ಪ್ರತಿಮೆಯಲ್ಲಿ. ಪರಿಪೂರ್ಣವಾಗಿರ್ತಕ್ಕಂಥ ಅನಂತ ಕೋಟಿ ಬ್ರಹ್ಮಾಂಡ ನಾಯಕನಾದ ಪರಮಾತ್ಮ ಇವನ. ಇದೇ ಪರಮಾತ್ಮೆ ನನಗೆ ಅನ್ನ ಕೊಟ್ಟ, ಊಟ ಕೊಟ್ಟ, ವಸ್ತ್ರ ಕೊಟ್ಟ, ಮನೆ ಕೊಟ್ಟ, ಮಡದಿ ಕೊಟ್ಟ, ಹೆಂಡತಿ ಕೊಟ್ಟ, ಮಗಳು ಕೊಟ್ಟ, ಸುಖ ಶಾಂತಿ ನೆಮ್ಮದಿ ಎಲ್ಲ ಕೊಟ್ಟರು ಪರಮಾತ್ಮನೇ ಎಂಬತಕ್ಕಂಥ ಭಾವನೆಯಿಂದಾಗಿ ಪರಮಾತ್ಮನ ಭಕ್ತಿಯಿಂದಾಗಿ ಅನುಸಂಧಾನ ಪುರಸ್ಸರಾಗಿ ಎಲ್ಲವನ್ನು ಮಾಡಿದರೆ, ಅವನಿದ್ದರೆ ಮಾತ್ರ ಪ್ರಪಂಚ, ಅವನಿಲ್ಲೇ ಇದ್ರೆ ಏನಿಲ್ಲ ಅಂತ ಪೂರ್ಣವಾದ ಅನುಸಂಧಾನ ಇದ್ರೆ ಮಾತ್ರ ದೇವರ ಅನುಗ್ರಹ, ಇಲ್ಲೇ ಇದ್ರೆ ದೇವರ ಅನುಗ್ರಹ ಆಗಂಗಿಲ್ಲ ಅಂತ ಅನ್ನೋದು ಈ ಕಥೆಯಿಂದ ನಾವು ಕೇಳ್ತೇವೆ. ಅದಕ್ಕೋಸ್ಕರ ಪ್ರತಿದಿನ ನಾವು ಪೂಜೆ ಮಾಡುವಾಗಲೂ ಕೂಡ ಮನಸ್ಸಲ್ಲಿ ಈ ಅನುಸಂಧಾನ ಬರಬೇಕು. ಪರಮಾತ್ಮ ನಮಗೆ ಈ ವಿಧವಾಗಿರತಕ್ಕಂಥ ಅನುಸಂಧಾನವನ್ನು ತಂದು ಕೊಟ್ಟು ಭಗವಂತನೇ ಕೊಡಬೇಕು, ಅವನೇ ಅನುಸಂಧಾನ ಕೊಟ್ಟು ನಮ್ಮಿಂದ ಈ ಪೂಜೆಯನ್ನು ಸ್ವೀಕಾರ ಮಾಡಲಿ ಭಗವಂತ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡೋಣ. ಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಅನೇನ ಭಾವೇತ್ ಪುಣ್ಯಂ ಪರಮಾತ್ಮೋತು ಗುರುತ್ಮಮ.